ಈ ಸ್ಟೂಡೆಂಟ್ಸ್ದು ಬಿಗ್ಗೆಸ್ಟ್ ಮಿಸ್ಟೇಕ್ ಡ್ಯೂರಿಂಗ್ ಅಪ್ಲಿಕೇಶನ್ಸ್? ಫಸ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ 75% ಕಟ್ ಆಫ್ ಅಂತ ಇರುತ್ತೆ. 70% ಬಂದರೆ ಕೊಡ್ತಾರೆ ಬಿಡೋ, ಉಡಾಫೆ. ಆಮೇಲೆ ನೆಕ್ಸ್ಟು ಡೆಡ್ಲೈನ್ಸ್ ಮೀಟ್ ಮಾಡಬೇಕು. ರಾತ್ರಿ 11:59 ಇವತ್ತು 10ನೇ ತಾರೀಕು ಅಂತ ಇತ್ತು ಅಂದರೆ 11:59ಕ್ಕೆ ನೀವು ಒಳಗಡೆನೇ ಹಾಕಬೇಕು. ಅಪ್ಪಿ ನೀವು ಹಾಕಿದ್ರೆ ಅದು ನೆಕ್ಸ್ಟ್ ಡೇ 11 ಆಗೋಗ್ಬಿಡತ್ತೆ. ಸೊ ಅದನ್ನು ತುಂಬ ಏನಾಗಲ್ಲ, ನಾನು ಹಾಕಿದ್ದೀನಿ ಬಿಡೋ, ಆಗಲ್ಲ. ಆಮೇಲೆ ಎಸ್ ಒ ಪಿಸ್ ಬರೆಯೋದ್ರಲ್ಲಿ ಕಾಪಿ. ನನ್ನ ಫ್ರೆಂಡು ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ಹೋದ ವರ್ಷ ಹೋಗಿದ್ದ, ನಾನು ಅದಕ್ಕೆ ಹೋಗ್ತಾ ಇರೋದು. ನಾನು ಅದೇ ಎಸ್ ಒ ಪಿ ಬರ್ತೀನಿ. ಎಸ್ ಒ ಪಿ ಅಂದರೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ. ಎಸ್ ಒ ಪಿ ಹೇಗಿರಬೇಕು ಅಂತ ನಾನು ಹುಡುಗರಿಗೆ ಹೇಳ್ತೀನಿ ಅಂದರೆ, ಕಾನ್ಸುಲೇಟ್ ಮುಂದೆ ನೀನು ನಿಂತ್ಕೊಂಡ್ರೆ ನೀನು ಮಾತಾಡ್ತಾ ಇರೋ ಥರ ಇರಬೇಕು ಆ ಡಾಕ್ಯುಮೆಂಟು. ಹೌದು, ನೀನು 70% ತೆಗೆದಿದ್ಯಾ, ಬರೀ ಅದನ್ನೇ. ನೀನೇನು ಸ್ಕಿಲ್ಸ್ ಸ್ಟ್ರಾಂಗ್ ಇದೆಯಾ, ಬರೀ ಅದನ್ನೇ. ನೆಗೆಟಿವ್ ಬರಿಬೇಡ, ಪಾಸಿಟಿವ್ಸ್ನೇ ಚೆನ್ನಾಗಿ ಬರಿ, ಕಾಪಿ ಮಾಡಬೇಡ. ಅದು ಎಸ್ ಒ ಪಿ ಆಲ್ಸೋ ತುಂಬ ಜನ ಫೇಲ್ ಆಗಿಬಿಡ್ತಾರೆ. ಅದನ್ನು ಮಾತ್ರ ಕರೆಕ್ಟಾಗಿ ಬರೀರಿ, ಕಾಪಿ ಮಾಡಬೇಡಿ, ಬೇರೆಯವ್ರ ಕೈಲಿ ಬರೆಸ್ಬೇಡಿ ಅಂತ ಅದನ್ನು ಹೇಳ್ತೀವಿ ನಾವು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.